ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆರ್ಮಿ ASC ಆಫ್ಲೈನ್ ಫಾರ್ಮ್ನ ಹೇಗೆ ಫಿಲಪ್ ಮಾಡೋದು ಅಂತ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಫಾರ್ಮ್ನ ಹೇಗೆ ತುಂಬಬೇಕು ಮತ್ತು ಯಾವ ರೀತಿ ಎನ್ವಲಪಲ್ಲಿ ಫಿಲಪ್ ಮಾಡಬೇಕು, ಆಮೇಲೆ ಎಷ್ಟು ಎನ್ವಲಪ್ ತೊಗೊಳ್ಬೇಕು, ಫೋಟೋ ಯಾವ ರೀತಿ ತೊಗೊಳ್ಬೇಕು, ಆಮೇಲೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಫಾರ್ಮ್ನ ಫಿಲಪ್ ಮಾಡೋದು ನೋಡೋಣ. ನಿಮಗೇನಾದರೂ ಫಾರ್ಮ್ ಇಲ್ಲಪ್ಪ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ಚಾನಲ್ ಲಿಂಕ್ನ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಹೋಗಿ ಜಾಯಿನ್ ಆಗಿರಿ, ಅಲ್ಲಿ ನಾನು ಶೇರ್ ಮಾಡ್ತೀನಿ. ಓಕೆ, ಫಸ್ಟಿಗೆ ಇಲ್ಲಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಹಚ್ಚಬೇಕು. ಓಕೆ, ಇಲ್ಲಿ ಏನೈತಲ್ಲ, ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಹಚ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಯಾವ ರೀತಿ ತುಂಬಬೇಕಪ್ಪ ಅಂತಂದರೆ, ಫಸ್ಟ್ಗೆ ಪೋಸ್ಟ್ ಅಪ್ಲೈಡ್ ಫಾರ್ ಅಂತ ಏನಿದೆಯಲ್ಲ, ಸೊ ನೀವು ಯಾವುದಕ್ಕೆ ಹಾಕ್ತಾ ಇದ್ದೀರಲ್ಲ, ಸೊ ಅದನ್ನು ಇಲ್ಲಿ ಬರಿಬೇಕು. MTS ಅಥವಾ ಕುಕ್ ಮತ್ತು ಡ್ರೈವರ್, ಸೊ ಯಾವ್ದು ನೀವು ಅಪ್ಲೈ ಮಾಡ್ತಿರ್ತಲ್ಲ ಆ ಪೋಸ್ಟ್ನ ಹೆಸರನ್ನು ಇಲ್ಲಿ ನೀವು ಫಿಲಪ್ ಮಾಡಬೇಕು. ನೆಕ್ಸ್ಟು ಸೆಕೆಂಡ್ ಒನ್, ನೇಮ್ ಆಫ್ ದ ಕ್ಯಾಂಡಿಡೇಟ್, ಫುಲ್ ನೇಮ್ನ ಬರಿಬೇಕು, ಅದು ಕ್ಯಾಪಿಟಲ್ ಲೆಟರಲ್ಲಿ. ಓಕೆ, ಈಗ ಎಕ್ಸಾಂಪಲ್ ನಿಮ್ಮ ಹೆಸರು ಏನೋ ಇದೆ ಅಂತ ಹೇಳ್ಕೊಣ, ಎಲ್ಲನೂ ಕ್ಯಾಪಿಟಲ್ಲೇ ಬರಿತಾ ಹೋಗಬೇಕು. ಒಂದು ಸ್ಮಾಲು, ಒಂದು ಕ್ಯಾಪಿಟಲ್ಲು, ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಸೊ ಎಲ್ಲನೂ ಬಿಗ್ ವರ್ಡ್ಸಲ್ಲೇ ಬರೀರಿ. ನೆಕ್ಸ್ಟು ಮೊಬೈಲ್ ನಂಬರ್. ಓಕೆ, ಯಾವ್ದು ನಿಮ್ಮದು ಆ್ಯಕ್ಟಿವ್ ಇರುತ್ತಲ್ಲ ಮೊಬೈಲು, ಸೊ ಆ ಮೊಬೈಲ್ ನಂಬರ್ನ ಇಲ್ಲಿ ಹಾಕಿ. ನೆಕ್ಸ್ಟ್ ನಿಮ್ಮದು ಆ್ಯಕ್ಟಿವ್ ಇಮೇಲ್ ID-ನ ಇಲ್ಲಿ ತುಂಬಬೇಕು, 4ನೇದ್ದು. ನೆಕ್ಸ್ಟು ಆಧಾರ್ ಕಾರ್ಡ್ ನಂಬರ್, 12 ಡಿಜಿಟ್ ಇರುವಂಥ ಆಧಾರ್ ಕಾರ್ಡ್ ನಂಬರನ್ನ ಕರೆಕ್ಟಾಗಿ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ತಂದೆ ಹೆಸರು, SSLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ತಂದೆ ಹೆಸರು ಮತ್ತು ನಿಮ್ಮ ತಂದೆಯ ತಂದೆ ಹೆಸರು ಮತ್ತು ನಿಮ್ಮ ಅಡ್ರೆಸ್ ಇತ್ತಂದ್ರೆ ಸಂಪೂರ್ಣವಾಗಿ ಬರೀರಿ. ಜಸ್ಟ್ ಫಾದರ್ಸ್ ನೇಮ್ ಅಷ್ಟೇ ಹಾಕಬೇಡಿ, ಆಯಿತಾ. ಆಮೇಲೆ ಡೇಟ್ ಆಫ್ ಬರ್ತ್ ಅಂತಂದರೆ ನಿಮ್ಮದು SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆಯಲ್ಲ, ಸೊ ಆ ರೀತಿಯಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನ ಈ ಕಾಲಮಲ್ಲಿ ತುಂಬಿಕೊಳ್ಳಿ. ಓಕೆ, ಸೊ ನೆಕ್ಸ್ಟು ಅಡ್ರೆಸ್ಸನ್ನು ಹಾಕಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಈ ಕಾಲಮ್ ಏನಿದೆಯಲ್ಲ, ಸೊ ಇದರಲ್ಲಿ ನಿಮ್ಮ ಅಡ್ರೆಸ್ಸನ್ನು ತುಂಬಿಕೊಳ್ಳಿ. ಸೊ ಅಡ್ರೆಸ್ಸು ನಿಮ್ಮ ಆಧಾರ್ ಕಾರ್ಡಲ್ಲಿರುತ್ತೆ. ಸೊ ಆಧಾರ್ ಕಾರ್ಡ್ ಅಡ್ರೆಸ್ಸನ್ನು ಸೊ ನೀವು ಇಲ್ಲಿ ಫುಲ್ಲಾಗಿ ಫಿಲಪ್ ಮಾಡ್ಕೊಳ್ಳಿ, ಆಯಿತಾ. ಸೊ ನೆಕ್ಸ್ಟು ನಿಮ್ಮದೇನಾದರೂ ಪರ್ಮನೆಂಟ್ ಅಡ್ರೆಸ್ ಇದೇ ಆಗಿತ್ತಪ್ಪ ಅಂತಂದರೆ ಜಸ್ಟ್ ಖಾಲಿ ಬಿಡಿ, ಇಲ್ಲಪ್ಪ ಅದನ್ನೂ ತುಂಬ್ತೀನಿ ಅಂದರೆ ತುಂಬಿಕೊಳ್ಳಿ. ಓಕೆ, ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ನಿಮ್ದು ಏನಾಗಿದೆ, 10th 12th ಪೋಸ್ಟ್ ಗ್ರ್ಯಾಜುಯೇಷನ್, ಸೊ ಯಾವುದಿದೆಯಲ್ಲ, ಸೊ ಅದನ್ನು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟು ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ನಿಮ್ಮದು ಎಷ್ಟಿದೆಯಲ್ಲ, ಸೊ ಇಲ್ಲಿ ನಿಮ್ದು ಏನಾದ್ರು ಗ್ರ್ಯಾಜುಯೇಷನ್ ತನಕ ಆಗಿತ್ತು ಅಂತಂದ್ರೂ ಇಲ್ಲಿ 4 ಕಾಲಮ್ನ ಮಾಡಿಕೊಂಡು ಸೊ ನೀವು ಫಿಲಪ್ ಮಾಡ್ಕೋಬೋದು. 1 2 3, ಸೊ ಇಷ್ಟನ್ನು ಹಾಕ್ಕೊಂಡು ಸೊ ಇಲ್ಲಿ ಕ್ವಾಲಿಫಿಕೇಷನ್. ಓಕೆ, ಈಗ SSLC ಆಗಿದೆಯಪ್ಪ, SSLC ಅಂತ ಇಲ್ಲಿ ಹಾಕ್ಕೊಂಡು ಸೊ ನೇಮ್ ಆಫ್ ಸ್ಕೂಲ್, ನೀವು ಯಾವ ಸ್ಕೂಲಲ್ಲಿ ಕಲ್ತಿದ್ದೀರಾ ಸೊ ಆ ಸ್ಕೂಲ್ ನೇಮ್ನ ಇಲ್ಲಿ ಹಾಕ್ಕೊಳ್ಳಿ. ನೇಮ್ ಆಫ್ ಬೋರ್ಡ್ ಅಂತಂದರೆ ನಮ್ಮದು ಕರ್ನಾಟಕ ಸ್ಟೇಟ್ ಬೋರ್ಡ್ ಅಲ್ಲ, ಸೊ ಇಲ್ಲಿ KSEEB ಅಂತ ನಾವು ಇಲ್ಲಿ ಹಾಕ್ಕೋತೀವಿ. ಆಮೇಲೆ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್, ಓಕೆ, ಎಷ್ಟಿದೆ ಪರ್ಸೆಂಟೇಜ್ ನಿಮ್ಮದು ಎಷ್ಟಿದೆ, ಸೊ ಫಾರ್ ಎಕ್ಸಾಂಪಲ್ 80%, ಸೊ 80% ಅಂತ ಇಲ್ಲಿ ಹಾಕ್ಕೊಳ್ಳಿ. ರಿಮಾರ್ಕು ಪಾಸ್ ಅಂತ ಹಾಕ್ಕೋಬೇಕು. ಓಕೆ, ಪಾಸ್ ಅಂತ ಇಲ್ಲಿ ಬರೀರಿ. ಸೊ ನೆಕ್ಸ್ಟು ನಮಗೆ ಬರುವಂಥದ್ದು ಇಲ್ಲಿ ಜೆಂಡರ್ನ ಹಾಕ್ಕೋಬೇಕು. ನೆಕ್ಸ್ಟು ಜೆಂಡರ್ 12ನೇ ನಂಬರ್ ಜೆಂಡರ್, ಮೇಲ್ ಇದ್ದರೆ ಮೇಲ್ ಅಂತ ಹಾಕ್ಕೊಳ್ಳಿ, ಫಿಮೇಲ್ ಇದ್ದರೆ ಫಿಮೇಲ್ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟು ಕೆಟಗರಿ ಯಾವ್ದು ಬರುತ್ತೆ ನಿಮ್ಮದು, OBC SC ಮತ್ತು EWS MSP, ಸೊ ಯಾವ್ದು ಬರುತ್ತಲ್ಲ ಅದನ್ನ ಹಾಕ್ಕೊಳ್ಳಿ. ಫಾರ್ ಎಕ್ಸಾಂಪಲ್ OBC ಅಂತ ನಾನು ಇಲ್ಲಿ ಹಾಕ್ತೀನಿ. ಈ ರೀತಿ ಫಿಲಪ್ನ ಮಾಡಿ. ನೆಕ್ಸ್ಟು ಇಫ್ ಅಪ್ಲೈಡ್ ಫಾರ್ ದ ಪೋಸ್ಟ್ ಆಫ್ ಎಕ್ಸ್ ಸರ್ವಿಸ್ ಮ್ಯಾನ್, ಸೊ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಇದನ್ನು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ NA ಅಂತ ಹಾಕಿ. ಓಕೆ, ಸೊ ನಮಗಿಲ್ಲಿ NA ಅಂತ ಹಾಕಿದರೆ ಸೊ ನಮಗಿದನ್ನ ಫಿಲಪ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂತಂದರೆ ನಾವು ಎಕ್ಸ್ ಸರ್ವಿಸ್ ಮ್ಯಾನ್ ಅಲ್ಲ, ಅದಕ್ಕೆ ಇದನ್ನು ಫಿಲಪ್ ಮಾಡೋ ಅವಕಾಶ ಇಲ್ಲ. ಓಕೆ, ನೆಕ್ಸ್ಟ್ ಬರುವಂಥದ್ದು ಸೊ ನೆಕ್ಸ್ಟು ಇಲ್ಲಿ ವೆದರ್ ರಿಜಿಸ್ಟರ್ಡ್ ವಿತ್ ಎನಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಇದೆ. ಇಫ್ ಎಸ್ ಮೆನ್ಷನ್ ರಿಜಿಸ್ಟರ್ ನಂಬರ್ ಆ್ಯಂಡ್, ಸೊ ಇದು ನಮಗೆ ಯಾವುದೇ ರೀತಿ ನೀವು ಫ್ರೆಷರ್ ಆಗಿದ್ದರೆ ಸೊ ನೀವು ಎಲ್ಲಿ ಜಾಬ್ ಮಾಡದೇ ಇದ್ದರೆ ಸೊ ಇಲ್ಲಿ ಯಾವುದೇ ರೀತಿ ಫಿಲಪ್ ಮಾಡೋ ಅವಕಾಶ ನಿಮಗೆ ಅವಶ್ಯಕತೆ ಬೀಳೋದಿಲ್ಲ. ಓಕೆ, ಇಲ್ಲಿ ವೆದರ್ ಎಂಪ್ಲಾಯ್ಡ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸ್, ನೀವೇನಾದರೂ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದರೆ ಸೊ ಇಲ್ಲಿ ಏನು ಮಾಡಬೇಕು, ಎಸ್ ಅಂತ ಹಾಕಬೇಕು, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ಓಕೆ,
ಇದಾಯ್ತಪ್ಪ ಅಂತಂದರೆ ನೇಮ್ ಆಫ್ ದ ಎಂಪ್ಲಾಯ್. ಸೊ ನೀವು ಇಲ್ಲೇನಾದರೂ ಎಸ್ ಅಂತ ಹಾಕಿದರೆ, ಸೊ ವೆದರ್ ಎಂಪ್ಲಾಯ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸ್ ಅಂತ ನೀವು ಏನಾದರೂ ಇಲ್ಲಿ ಎಸ್ ಹಾಕಿದರೆ, ಸೊ ಇಲ್ಲಿ ನೇಮ್ ಆಫ್ ಎಂಪ್ಲಾಯ್, ಆಫೀಸ್ ಅಡ್ರೆಸ್ಸು, ನೇಮ್ ಆಫ್ ಪೋಸ್ಟು, ಡೇಟ್ ಆಫ್ ಅಪಾಯಿಂಟ್ಮೆಂಟು, ಸೊ ಇದನ್ನೆಲ್ಲ ಫಿಲಪ್ ಮಾಡಬೇಕು. ಇಲ್ಲಪ್ಪ ಅಂತಂದರೆ ನೀವು ಎಲ್ಲ ಕಡೆ ಎನ್ ಎ ಅಂತ ಹಾಕ್ಕೊಳ್ಳಿ. ಎನ್ ಎ ಇಲ್ಲೆಲ್ಲ ಕೂಡ ಎನ್ ಎನ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟು ನೇಮ್ ಆಫ್ ಎಸ್ ಸಿ ಡಿಪಾರ್ಟ್ಮೆಂಟ್ ಯೂನಿಟ್ ಕ್ಯಾಂಡಿಡೇಟ್ ವಿಶ್ ಪೋಸ್ಟೆಡ್ ಸೆಲೆಕ್ಟೆಡ್ ಇನ್ ದ ಆರ್ಡರ್ ಪ್ರಿಫರೆನ್ಸ್. ಓಕೆ, ನೀವು ಏನಿದೆಯಲ್ಲಪ್ಪ ನೋಟಿಸಲ್ಲಿ, ಸೊ ನೀವು ಯಾವುದ್ಯಾವುದು ಸೆಲೆಕ್ಟ್ ಮಾಡ್ತೀರಾ ಅಂತಂದರೆ ಪ್ರಿಫರೆನ್ಸ್ ಕೊಡಬೇಕಾಗ್ತೈತಿ. ಸೊ ನೀವು ಅಲ್ಲಿ ಒಂದು ನೋಟಿಫಿಕೇಷನಲ್ಲಿ ನೋಡ್ಕೊಂಡು ಯಾವ್ಯಾವ ಒಂದು ಇದಕ್ಕೆ ಪ್ರಿಫರೆನ್ಸನ್ನು ಕೊಡ್ತೀರಾ, ಸೊ ಆ 3 ಪ್ರಿಫರೆನ್ಸ್ನ ಇಲ್ಲಿ ಬರಿಬೇಕು. ಓಕೆ, 3 ಪ್ರಿಫರೆನ್ಸ್ನ ಈ ಕಾಲಮಲ್ಲಿ ಬರೀರಿ. ಫಸ್ಟ್ ಚಾಯ್ಸು, ಸೆಕೆಂಡ್ ಚಾಯ್ಸು, ಥರ್ಡ್ ಚಾಯ್ಸು. ಓಕೆ, ಸೊ ನೆಕ್ಸ್ಟು ಏನು ಮಾಡಿ, ಸೊ ಇಲ್ಲಿ ಡೇಟ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡಿ, ಇಲ್ಲಿ ಪ್ಲೇಸ್ ಹಾಕಿ, ಇಲ್ಲಿ ನಿಮ್ಮ ಬಾಯ್ಸ್ ಆಗಿದ್ದರೆ ಲೆಫ್ಟ್ ತಂಬು ಮತ್ತು ಗರ್ಲ್ಸ್ ಆಗಿದ್ದರೆ ರೈಟ್ ತಂಬನ್ನ ಇಲ್ಲಿ ಪೇಸ್ಟ್ ಮಾಡಿ. ಓಕೆ, ನೆಕ್ಸ್ಟು ಇಲ್ಲಿ ಒ ಬಿ ಸಿ ಕ್ಯಾಂಡಿಡೇಟ್ ಏನಿದಾರಲ್ಲ, ಸೊ ಇಲ್ಲಿ ಒ ಬಿ ಸಿ ಸರ್ಟಿಫಿಕೇಟ್ ಇರುತ್ತಲ್ಲ, ಸೊ ಅದನ್ನು ನೋಡಿ ಇಲ್ಲಿ ನೀವು ಫಿಲಪ್ ಮಾಡ್ಕೊಳ್ಳಿ. ಓಕೆ, ಐ ಹ್ಯಾವ್ ಸನ್, ಡಾಟರ್, ವೈಫ್, ಶ್ರೀ. ಸೊ ನೀವು ಸನ್ ಆಗಿದ್ದರೆ ಸನ್ ಅಂತಂದರೆ ಇಲ್ಲಿ ನಿಮ್ಮ ತಂದೆ ಹೆಸರು ಬರೆದು, ಸನ್ ಅಂತಂದರೆ ಸನ್ ಅಂತ ಬಿಡಿ, ಇದನ್ನು ಉಳ್ಕದ್ದು ಒಂದು ಗೇಟ್ ಹಾಕಿ, ಅಡ್ಡ ಲೈನ್ ಹಾಕಿ, ಆಯಿತಾ. ಓಕೆ, ಆಮೇಲೆ ವಿಲೇಜು, ಸಿಟಿ, ಡಿಸ್ಟಿಕ್ಕು, ಸ್ಟೇಟು ಇದನ್ನೆಲ್ಲ ಹಾಕಿ ಇಲ್ಲಿ ಪ್ಲೇಸ್ ಹಾಕಿ. ಮತ್ತು ಒಂದು ನಿಮಿಷ, ಇಲ್ಲಿ ಪ್ಲೇಸ್ ಹಾಕಿ, ಇಲ್ಲಿ ಡೇಟ್ ಹಾಕಿ, ಆಮೇಲೆ ಇಲ್ಲಿ ಸಿಗ್ನೇಚರ್, ನೆಕ್ಸ್ಟು ಇಲ್ಲಿ ನಿಮ್ಮ ನೇಮ್. ಓಕೆ, ಸೊ ನೆಕ್ಸ್ಟು ಇದನ್ನೆಲ್ಲ ಓದ್ಕೊಂಡು ಇಲ್ಲಿ ಡೇಟ್ ಹಾಕಿ ಮತ್ತು ಪ್ಲೇಸ್ ಹಾಕಿ ಇಲ್ಲಿ ಸಿಗ್ನೇಚರ್ ಹಾಕಿ, ಆಯಿತಾ. ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ ಬರುತ್ತೆ. ಸೊ ಅಡ್ಮಿಟ್ ಕಾರ್ಡಲ್ಲಿ ಯಾವ ರೀತಿ ತುಂಬ್ಕೊಳ್ಬೇಕಪ್ಪ ಅಂತಂದರೆ, ಫಸ್ಟು ಸೊ ನೇಮ್ ಆಫ್ ಕ್ಯಾಂಡಿಡೇಟ್, ಫಾದರ್ಸ್ ಹಸ್ಬೆಂಡ್ಸ್ ನೇಮ್, ಡೇಟ್ ಆಫ್ ಬರ್ತ್, ಪೋಸ್ಟ್ ಅಪ್ಲೈಡ್ ಫಾರ್, ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ರಲ್ಲ ಅದನ್ನು ಹಾಕಿ, ಕೆಟಗರಿನ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಹಚ್ಬೇಕು. ಸೊ ಹಾಗೆ ಖಾಲಿ ಬಿಟ್ಕೊಡ್ಬೇಡಿ, ದಯವಿಟ್ಟು ಪಾಸ್ಪೋರ್ಟ್ ಸೈಜ್ನ ಫೋಟೋನ ಹಚ್ಕೊಳ್ಳಿ. ನೆಕ್ಸ್ಟು ಇದನ್ನು ಯಾವ್ಯಾವ ರೀತಿ ಹಾಕ್ಕೊಳ್ಬೇಕಪ್ಪ ಅಂತಂದರೆ, ಫಸ್ಟು ಒಂದು ಈ ರೀತಿ ಎನ್ವಲಪ್ ಬರೋದು, ದೊಡ್ಡದ ಎನ್ವಲಪ್ತನ ತೊಗೊಳ್ಳಿ. ಸೊ ಅದರಲ್ಲಿ ಫಸ್ಟು ಫ್ರಾಮ್ ನಿಮ್ಮ ಅಡ್ರೆಸ್ನ ಹಾಕ್ಕೊಳ್ಳಿ. ನೆಕ್ಸ್ಟು ಟು ದ ಪ್ರೆಸಿಡೆಂಟಿಂಗ್ ಆಫೀಸರ್ ಸಿವಿಲಿಯನ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬೋರ್ಡ್ CHQ ASC ಸೆಂಟರ್ ಸೌತ್ ಅಗ್ರಮ್ ಪೋಸ್ಟ್ ಬೆಂಗಳೂರು 560007ಗೆ 2 ಅಂತ ಹಾಕಿ. ಸೊ ನೆಕ್ಸ್ಟು ಒಂದು ಒಳಗೆ ಎನ್ವಲಪ್ ಬರುತ್ತೆ ಸಣ್ಣದು. ಸೊ ಅಂತಂದರೆ ನಿಮಗೆ ರೀಸೆಂಡ್ ಮಾಡ್ತಾರೆ ಅಂತಂದರೆ ಅಡ್ಮಿಟ್ ಕಾರ್ಡ್ನ ರೀಸೆಂಡ್ ಮಾಡುವಂಥ ಒಂದು ಪೋಸ್ಟಲ್ ಮೇಲೆ 2 ಅಡ್ರೆಸ್ನ ಹಾಕ್ಕೊಂಡು ಜಸ್ಟ್ 2 ಅಡ್ರೆಸ್ ಹಾಕಿ. ಸೊ 2 ಅಡ್ರೆಸ್ಸಲ್ಲಿ ಇದನ್ನು ಹಾಕಬೇಡಿ, 2 ಅಡ್ರೆಸ್ಸಲ್ಲಿ ಇದನ್ನು ಹಾಕಬೇಡಿ. ಆ ಸಣ್ಣ ಎನ್ವಲಪ್ಪಲ್ಲಿ ಏನಿರುತ್ತಲ್ಲ ನಿಮಗೆ ಅಡ್ಮಿಟ್ ಕಾರ್ಡ್ ಹಾಕಿರೋ ಒಂದು ಎನ್ವಲಪ್ಪಲ್ಲಿ ಅಲ್ಲಿ ನಿಮ್ಮ ಅಡ್ರೆಸ್ನ ಬರ್ಕೊಳ್ಳಿ, 2 ಅಂತ ಬರೆದು. ಸೊ ನಿಮ್ಮ ಅಡ್ರೆಸ್ ಏನಾಗಿರುತ್ತಲ್ಲ ಆ ಅಡ್ರೆಸ್ನ ಬರೆದು ಆ ಎನ್ವಲಪ್ಪಲ್ಲಿ ಹಾಕಿ. ನೆಕ್ಸ್ಟು ಡಾಕ್ಯುಮೆಂಟ್ಸ್ ಏನೇನು ಹಾಕಬೇಕಪ್ಪ ಅಂತಂದರೆ, ಆಧಾರ್ ಕಾರ್ಡ್ ಮತ್ತು SSLC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್ ಮತ್ತು OBC ಸರ್ಟಿಫಿಕೇಟ್, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾವುದಿರುತ್ತಲ್ಲ ಸೊ ಆ ಕ್ಯಾಸ್ಟ್ನ ಒಂದು ಸರ್ಟಿಫಿಕೇಟ್ನ ಹಾಕ್ಕೊಳ್ಳಿ. EWS ಇದ್ದವರು EWS ಸರ್ಟಿಫಿಕೇಟ್ನ ಅಟ್ಯಾಚ್ ಮಾಡಬೇಕು. ನೆಕ್ಸ್ಟು ಇಲ್ಲೂ ಒಂದು EWS ಫಾರ್ಮ್ನ ತುಂಬೋದಕ್ಕೆ ಕೊಟ್ಟಿದ್ದಾರೆ. ಸೊ ನಿಮ್ದು ಏನಾದರೂ ಇಲ್ಲಪ್ಪ ಅಂತಂದರೆ ಅಷ್ಟೇ ತುಂಬಿಕೊಂಡು ಅದನ್ನು ಎಲ್ಲ ತುಂಬ ತೊಂದರೆ ಇದೆ. ಅದ್ರ ಸಲುವಾಗಿ ನಿಮ್ದು ಏನಾದರೂ EWS ಸರ್ಟಿಫಿಕೇಟ್ ನಾಡ ಕಚೇರಿಯಲ್ಲಿ ತೆಗೆಸಿರ್ತಿಲ್ಲ, ಸೊ ಅದನ್ನು ಇಲ್ಲಿ ಜಾಯಿಂಟ್ ಮಾಡಿ. ನೆಕ್ಸ್ಟು ಆಧಾರ್ ಕಾರ್ಡ್, ಡೇಟ್ ಆಫ್ ಬರ್ತು ಮತ್ತು ಏನೇನು ಇದರಲ್ಲಿ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ್ಯಾವ ಮಾಹಿತಿನ ಕೊಟ್ಟಿರ್ತಾರಲ್ಲ ಸೊ ಅದರದ್ದೆಲ್ಲ ಒಂದೊಂದು ಡಾಕ್ಯುಮೆಂಟ್ಸ್ನ ಜೆರಾಕ್ಸ್ ಮಾಡಿ ಸೆಲ್ಫ್ ಅಸಿಸ್ಟೆಡ್ ಅಂತಂದರೆ, ಸೆಲ್ಫ್ ಅಸಿಸ್ಟೆಡ್ ಅಂದರೆ ಈಗ ಇದು ನಿಮ್ಮದು ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಅಂದ್ಕೊಳ್ಳಿ. ಸೊ ಎಲ್ಲದು ಇದು ಜೆರಾಕ್ಸ್, ನೀವೇನೇನು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರಲ್ಲ ಆ ಜೆರಾಕ್ಸ್ ಎಲ್ಲ ಈ ರೀತಿ ಇರುತ್ತೆ. ನೀವೇನು ಮಾಡಿ ಇಲ್ಲಿ ಸೆಲ್ಫ್ ಅಸಿಸ್ಟೆಡ್ ಅಂತ, ಸೊ ಇಲ್ಲಿ ನಿಮ್ಮ ಸಿಗ್ನೇಚರ್ನ ಮಾಡಿ, ಕೊನೆಗೆ ಎಲ್ಲಿ ಗ್ಯಾಪ್ ಇರುತ್ತಲ್ಲ ಸೊ ಅಲ್ಲಿ ಸಿಗ್ನೇಚರ್ನ ಮಾಡಿ ನೀವು ಪೋಸ್ಟ್ನ ಹಾಕ್ಬೋದು. ಓಕೆ, ಧನ್ಯವಾದಗಳು.